ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು 2 ದಿನದಲ್ಲಿ ಅದ್ಧೂರಿಯಾಗಿ ಫಿನಾಲೆ ನಡೆಯಲಿದೆ. ಹೀಗಾಗಿ ಗಿಲ್ಲಿ ಪರ ಅಭಿಮಾನಿಗಳು ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಗಿಲ್ಲಿ 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 ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದು ಮಾಡ್ತಿರೋ ಹೆಸರು. ಬಿಗ್ ಬಾಸ್ ಮನೆಯ ಪಳಾರ್ ಗಿಲ್ಲಿಗೆ ಇಡೀ ಕರುನಾಡಿನ ಜನರೇ ಮನಸೋತು ಹೋಗಿದ್ದಾರೆ. ಫಿನಾಲೆಗೆ 2 ದಿನ ಬಾಕಿ ಇದೆ. ಹೀಗಾಗಿ ಗಿಲ್ಲಿ ಅಭಿಮಾನಿಗಳು ಎಲೆಕ್ಷನ್ ರೀತಿಯಲ್ಲಿ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿಯ ಅಬ್ಬರ ಶುರುವಾಗಿದ್ದು ಸಿನಿಮಾ ಸ್ಟಾರ್ ರೇಂಜ್ಗೆ ಅಭಿಮಾನಿಗಳು ಹೊತ್ತು ಮೆರೆಸ್ತಿದ್ದಾರೆ. ರೈತರ ಮಕ್ಕಳಿಗೆ ಒಳ್ಳೇದಾಗಬೇಕು, ಹಾಗಾಗಿ ಗಿಲ್ಲಿನೇ ಗೆಲ್ಲಬೇಕಣ. ಗಿಲ್ಲಿ ಗೊತ್ತು, ಕರ್ನಾಟಕ ಗೊತ್ತು. ಅವನು ಪಳಾರ್ ಗಿಲ್ಲಿ ಅಲ್ಲ ಸರ್, ಪಟಾಕಿ ಗಿಲ್ಲಿ. ಅವನು ಇಡೀ ಕರ್ನಾಟಕಕ್ಕೆ ಗೊತ್ತು ಗಿಲ್ಲಿಗೆ ಓಟ್ ಆಗ್ತಾ ಇತ್ತೆ ಎಂಬುದು. ಎಲ್ಲೇ ಇದ್ರು ನಮ್ಮ ಹುಡುಗನೇ ಗೆದ್ದು ಬಾ ಗೆಳೆಯ ಅಂತ ಹೇಳ್ತೀವಿ. ಇಷ್ಟ ಡಮಾಲ್ ಡಿಮಿಲ್ ದಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಊರೂರಲ್ಲೂ ಶುರುವಾಗಿದೆ ಗಿಲ್ಲಿ ಗೆಲುವಿನ ಪ್ರಚಾರ. ಇದು ಬಿಗ್ ಬಾಸ್ನ ತಾಕತ್ತ ಅಥವಾ ಗಿಲ್ಲಿಯ ತಾಕತ್ತ ಗೊತ್ತಿಲ್ಲ. ಆದರೆ ಗಿಲ್ಲಿ ಅನ್ನೋ ವ್ಯಕ್ತಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಶಕ್ತಿಯಾಗಿ ಮಾರ್ಪಟ್ಟಿದ್ದಾರೆ. ಗಿಲ್ಲಿಯ ಪಂಚ್ ಕಾಮಿಡಿಯ ಜೊತೆಗಿನ ಮಾಸ್ ಡೈಲಾಗ್ ನೋಡುಗರನ್ನ ಫಿದಾ ಮಾಡಿದೆ. ಹೀಗಾಗಿ ಗಿಲ್ಲಿ ಗೆಲುವಿಗೆ ಅಭಿಮಾನಿಗಳೇ ಟೊಂಕ ಕಟ್ಟಿ ನಿಂತಿದ್ದಾರೆ. ಊರೂರಲ್ಲೂ ಗಿಲ್ಲಿ ಗೆಲುವಿಗಾಗಿ ಪ್ರಚಾರ ಮಾಡ್ತಿದ್ದಾರೆ. ಒಂದೇ ಒಂದು ರಿಯಾಲಿಟಿ ಶೋ ಈ ಮಟ್ಟಿಗಿನ ನೇಮು ಫೇಮು ತಂದುಕೊಡ್ಬಹುದು ಅನ್ನೋದನ್ನ ಗಿಲ್ಲಿ ತೋರಿಸಿಕೊಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲೂ ಗಿಲ್ಲಿ ನಟನ ಹವಾ ಜೋರಾಗಿದೆ. ತುಂಗಭದ್ರಾ ನದಿ ತೀರದಲ್ಲಿ ಟೆಂಟ್ ಹಾಕಿಸಿರೋ ಗಿಲ್ಲಿ ಅಭಿಮಾನಿಗಳು ತಾವೇ ಮುಂದೆ ನಿಂತು ಜನರ ಕೈಯಲ್ಲಿ ಓಟ್ ಹಾಕಿಸ್ತಾ ಇದ್ದಾರೆ. ಪ್ರತಿಯೊಬ್ಬರ ಮೊಬೈಲ್ಗೆ ಲಿಂಕ್ ಕಳಿಸಿ ಓಟ್ ಹಾಕುವಂತೆ ಮನವಿ ಮಾಡ್ತಿದ್ದಾರೆ. ಗಿಲ್ಲಿಯ ಹವಾ ಯಾವ ಲೆವೆಲ್ಗಿದೆ ಅನ್ನೋದಕ್ಕೆ ಇದಕ್ಕಿಂತ ತಾಜಾ ಉದಾಹರಣೆ ಬೇಕಿಲ್ಲ. ಕೊಪ್ಪಳದ ಶಕ್ತಿ ದೇವತೆ ಹುಲಿಗೆಮ್ಮ ದೇವಿ ಮುಂದೆ ಗಿಲ್ಲಿ ಅಭಿಮಾನಿಗಳು ಪೂಜೆ ಮಾಡಿಸಿದ್ದಾರೆ. ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆದ್ದು ಬರಲಿ ಅಂತ ಪಂಚಾಮೃತ ಅಭಿಷೇಕ ಸೇವೆ ಮಾಡಿಸಿ ವಿಶೇಷ ಹರಕೆ ಹೊತ್ತಿದ್ದಾರೆ. ಮನೆ ಮನೆಯಲ್ಲೂ ಗಿಲ್ಲಿ ಗುಣಗಾನ ಜೋರಾಗಿದೆ. ದೊಡ್ಡವರು ಚಿಕ್ಕವರು ಎನ್ನದೆ ಎಲ್ಲರೂ ಗಿಲ್ಲಿಯ ಅಭಿಮಾನಿಗಳಾಗಿದ್ದಾರೆ. ಹೀಗಾಗಿಯೇ ಕಲಬುರಗಿಯಲ್ಲಿ ಗಿಲ್ಲಿಯ ಭಾವಚಿತ್ರ ಹಿಡಿದು ಮಕ್ಕಳೇ ಪ್ರಚಾರ ಮಾಡುತ್ತಿದ್ದಾರೆ. ಬೀದಿ ಬೀದಿಯಲ್ಲಿ ಓಡಾಡಿ ಗಿಲ್ಲಿಗೆ ಓಟ್ ಮಾಡಿ ಅಂತ ಘೋಷಣೆ ಕೂಗಿದ್ದಾರೆ. ಸಂಕ್ರಾಂತಿ ಹಬ್ಬದಲ್ಲೂ ಗಿಲ್ಲಿಯದ್ದೇ ಅಬ್ಬರ. ಯಾಕಂದ್ರೆ ಮಂಡ್ಯದ ಹೊಸಹಳ್ಳಿಯಲ್ಲಿ ಕಿಚ್ಚು ಹಾಯಿಸುವ ವೇಳೆ ಹೋರಿಗಳ ಮೇಲೆ ಗಿಲ್ಲಿ ಚಿತ್ರ ಬಿಡಿಸಿದ್ದಾರೆ. ಭಾವಚಿತ್ರದ ಜೊತೆಗೆ ಗಿಲ್ಲಿ ಡೈಲಾಗ್ ಬರೆದು ಗಿಲ್ಲಿ ಪರ ಪ್ರಚಾರ ಮಾಡಿದ್ದಾರೆ. ಗಿಲ್ಲಿಯೇ ಗೆಲ್ಲೋದು, ಗಿಲ್ಲಿ ನಟನೆಗೆ ಶಿವಣ್ಣ ಜೈಕಾರ. ಊರಿಂದ ಓಡಿ ಬಂದ ಯೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ. ಗಿಲ್ಲಿಯ ಕಾಮಿಡಿ ಮೋಡಿಗೆ ಮರುಳಾಗದವರೇ ಇಲ್ಲ. ಸ್ಟಾರ್ ನಟರು ಕೂಡ ಗಿಲ್ಲಿ ಅಭಿಮಾನಿಗಳಾಗಿದ್ದಾರೆ. ಅಂತವರಲ್ಲಿ ಶಿವಣ್ಣ ಕೂಡ ಒಬ್ಬರು. ಶಿವಣ್ಣ ಹಾಗೂ ಗಿಲ್ಲಿ ನಟ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಮೂಲಕ ಪರಿಚಯ ಆದವರು. ಗಿಲ್ಲಿಯ ಪಂಚ್ ಡೈಲಾಗ್ಗೆ ಶಿವಣ್ಣ ಫಿದಾ ಆಗಿ ಹೋಗಿದ್ರು. ಹೀಗಾಗಿಯೇ ಗಿಲ್ಲಿ ಬಗ್ಗೆ ಮಾತನಾಡಿದ ಶಿವಣ್ಣ 100% ಗಿಲ್ಲಿಯೇ ಗೆಲ್ಲೋದು ಅಂತ ಟೇಬಲ್ ಗುದ್ದಿ ಹಿಡಿದ್ದಾರೆ. ಗಿಲ್ಲಿಯ ಹೃದಯ ತುಂಬಾ ಸ್ವಚ್ಛವಾಗಿದೆ. ಗಿಲ್ಲಿ ಯಾವತ್ತೂ ಫೇಕ್ ಮಾಡಿಲ್ಲ. ಹಾಗಾಗಿ ನನ್ನ ವಿಶಸ್ ಗಿಲ್ಲಿಗೆ ಅಂತ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾಗಲ್ಲ, 100% ನ್ಯಾಚುರಲ್ ಸಿಗುತ್ತೆ. ಅದಕ್ಕೆ ಒಂದು ತುಂಬಾ ಜನ ಹುಡುಕ್ಬೇಕಾಗಿಲ್ಲ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೇನೆ ಇವತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದ್ರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಬಟ್ ಆ ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಜೊತೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ. ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಅವರೇ ಗೆದ್ರಿ. ಬಿಗ್ ಬಾಸ್ ಫಿನಾಲೆಗೆ 2 ದಿನ ಬಾಕಿ ಇದೆ. ಸದ್ಯ 6 ಮಂದಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದು ಟ್ರೋಫಿ ಎತ್ತಿ ಹಿಡಿಯೋದ್ಯಾರು ಅನ್ನೋ ಯಕ್ಷ ಪ್ರಶ್ನೆ ಮೂಡಿಸಿದೆ. ಇದಕ್ಕೆಲ್ಲ ಭಾನುವಾರ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.